ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು. ಗೆಲುವು ಸಾಧಿಸಿದ ಹಿನ್ನೆಲೆ ಕೊರಟಗೆರೆ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ನಡೆಸಿದರು. ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಬಿಎಚ್ ಅನಿಲ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಪರ ಘೋಷಣೆಗಳನ್ನು ಕೂಗಿ ಕಾರ್ಯಕರ್ತರು ಸಂಭ್ರಮ ವ್ಯಕ್ತಪಡಿಸಿದರು. ಪಂಚರಾಜ್ಯಗಳಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ಬಹಳ ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಬಿಜೆಪಿ ಪಕ್ಷವು ಮತ್ತು ಅದರ ಸಂಘಟಿತ ಪಕ್ಷಗಳ ಜೊತೆಯಲ್ಲಿ ಸೇರಿಕೊಂಡು ಇವತ್ತು 3 ರಾಜ್ಯಗಳಲ್ಲಿ ಬಹುಮತವನ್ನ ಸಾಬೀತುಪಡಲಿಕ್ಕೆ ಸಾಧ್ಯ ಆಗಿದೆ. ಭದ್ರಕೋಟೆ 30 ವರ್ಷಗಳಿಂದ ಭದ್ರಕೋಟೆ ಆಗಿದ್ದಂಥ TMCಯ ಪಶ್ಚಿಮ ಬಂಗಾಳದಲ್ಲಿ ಜಯಭೇರಿಯನ್ನ ಸಾಧಿಸಿ 198ಕ್ಕೂ ಅಧಿಕ ಸೀಟ್ಗಳನ್ನ ಗೆಲ್ತಕ್ಕಂಥ ಒಂದು ಸಂದರ್ಭ ಇವತ್ತು ಚುನಾವಣೆ ಫಲಿತಾಂಶ ನೀಡಿದೆ. ಹಾಗೇನೆ ನಮ್ಮ ಪುದುಚೇರಿಯಲ್ಲಿ 20 ಸೀಟ್ಗಳನ್ನ ಗೆಲ್ಲೋದ್ರ ಮುಖಾಂತರ ಗೆಲುವನ್ನ ಸಾಧಿಸಿದೆ. ಹಾಗೆ ನಮ್ಮ ಪುದುಚೇರಿ ಆದ ನಂತರ ಕೇರಳದಲ್ಲಿ ನಾವು 3 ಸೀಟ್ಗಳನ್ನ ಗೆಲ್ತಕ್ಕಂಥ ಒಂದು ಸಂದರ್ಭವನ್ನ ನಾವು ನೋಡಿದ್ದೇವೆ. ಹಾಗೆ ಅಸ್ಸಾಂನಲ್ಲಿ 99 ಅಂದ್ರೆ ಹಿಂದೆ ಇದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳನ್ನ ಗೆದ್ದು ಅಲ್ಲಿ ಕೂಡ ನಾವು ನಮ್ಮ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಮತ್ತು ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ನಾವು ತಮಿಳುನಾಡು ಅಲ್ಲೂ ಕೂಡ ಎಲ್ಲಿ ಒಂದು ಭದ್ರಕೋಟೆ ಇತ್ತು, DMKಯ ಭದ್ರಕೋಟೆಯನ್ನು ಭೇದಿಸಿ ಇವತ್ತು ನಾವು AIDMK ಮತ್ತು ಬಿಜೆಪಿಯ ಜೊತೆಯಲ್ಲಿ ನಾವು TVK ಅವರ ಒಂದು ಸಹಭಾಗಿತ್ವದ ಜೊತೆಯಲ್ಲಿ ಅಲ್ಲೂ ಕೂಡ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭಕ್ಕೆ ಇವತ್ತು ಕೊರಟಗೆರೆಯಲ್ಲಿ ಪಂಚರಾಜ್ಯಗಳ ಫಲಿತಾಂಶ ಎಲ್ಲವೂ ಸಹ ಬಿಜೆಪಿಯ ಪರವಾಗಿ ಭರ್ಜರಿಯಾಗಿ ಎಲ್ಲ ಕಡೆ ಗೆಲುವು ಸಾಧಿಸ್ತಾ ಇದೆ. ತದನಂತರದಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಪ್ರತಿ ಬಾರಿಯಂತೆ ಏನು ರೂಲಿಂಗ್ ಪಾರ್ಟಿ ಇರುತ್ತೋ ಆ ಪಾರ್ಟಿಯ ಪಕ್ಷ ಅಭ್ಯರ್ಥಿಗಳು ಗೆಲುವು ಸಾಧಿಸಿದೆ. ನಮ್ದು ಗೆಲುವಿನಲ್ಲಿ ನಾವು ವಿಫಲರಾಗಿದ್ದೀವಿ. ಕಾರಣ ಆದ್ರೂ ಸಹ ಮೊದಲಿನ ಮತ ನೋಡಿದ್ದೆ ಆದಲ್ಲಿ ಈ ಬಾರಿ ಸುಮಾರು 10 ರಿಂದ 12 ಸಾವಿರ ಮತ, ಅತಿ ಹೆಚ್ಚು ಬಿಜೆಪಿ ಮತ ಹೆಚ್ಚಾಗಿದೆ. ಅಲ್ಲಿ ಜನ ಬಯಸ್ತಿರೋದೇನು, ಬಿಜೆಪಿಯ ಒಂದು ಆಡಳಿತವನ್ನ ಬಯಸ್ತಾ ಇದೆ. ಆದ್ರಿಂದ ಇಡೀ ರಾಷ್ಟ್ರಾದ್ಯಂತ ಬಿಜೆಪಿ ಇವತ್ತು ಅವಶ್ಯಕತೆ ಇದೆ ಜನಕ್ಕೆ. ಅದಲ್ಲದೆ ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಅವರನ್ನ ಇವತ್ತು ಬೆಂಬಲಿಸಬೇಕಾದ್ರೆ ನಮ್ಮ ಕಾಂಗ್ರೆಸ್ಸಿನ ಖರ್ಗೆ ಅವರು ನಮ್ಮ ಮೋದಿ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಜನರೇ ಕೊಟ್ಟಿದ್ದಾರೆ ಹೊರತು ಇನ್ನ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಲ್ಲಿ ಇಲ್ಲಿ ಅವರ ಬೆಂಬಲ ಏನಿಲ್ಲ ಇಲ್ಲಿ. ಆದ್ರಿಂದ ಇನ್ನ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಕರ್ನಾಟಕದಲ್ಲೂ ಸಹ ಬಿಜೆಪಿ ಇನ್ನ ಸದೃಢವಾಗಿ ಬಲಪಡಿಸುತ್ತೆ ಅಂತ ಹೇಳಿ ಈ ಒಂದು ಕೊರಟಗೆರೆ ಮಟ್ಟದಲ್ಲಿ ವಿಜಯೋತ್ಸವ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ಈ ದಿನ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಘೋಷಣೆ ಆಗಿರೋದ್ರಿಂದ ಈ ದಿನ ಕೊರಟಗೆರೆ ಮಂಡಲದ ಬಿಜೆಪಿ ವತಿಯಿಂದ ನಮ್ಮ ನಾಯಕರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ದಿನ ವಿಜಯೋತ್ಸವನ ಕೊರಟಗೆರೆ ಮಂಡಲದ ಎಲ್ಲಾ ಕಾರ್ಯಕರ್ತರುಗಳು ಆಚರಣೆ ಮಾಡ್ತಾ ಇದ್ದೇವೆ. ಆತ್ಮೀಯರೇ,
ಇಡೀ ರಾಷ್ಟ್ರಾದ್ಯಂತ 19ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಬಿಜೆಪಿ ಆಲ್ರೆಡಿ ಅಧಿಕಾರದಲ್ಲಿದೆ. ಆ ಒಂದು ಬಿಜೆಪಿಯ ವಿಜಯದ ನಾಗಲೋಟ ಈ ದಿನಾನೂ ಸಹ ಮುಂದುವರೆದಿದೆ. ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ರುದ್ರೇಶ್, ಮುಖಂಡರಾದ ಜಿಲ್ಲಾ ಕಾರ್ಯದರ್ಶಿ ದರ್ಶನ್, ಗೋವಿಂದರಾಜು, ಮಂಜುನಾಥ್, ರೂಪಶ್ರೀ, ದಯಾಮಣಿ, ಶಿವಸ್ವಾಮಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಪ್ರದೀಪ್ ಕುಮಾರ್, ಮೂರ್ತಿ, ಚೇತನ್, ಅರುಣ್, ದಯಾನಂದ್, ಆನಂದ್, ರಂಜಿತ್, ನಟರಾಜ್ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಒಟ್ಟಾರೆ ಬಿಜೆಪಿ ಗೆಲುವಿನ ಹಿನ್ನೆಲೆಯಲ್ಲಿ ಕೊರಟಗೆರೆಯಲ್ಲಿ ಹಬ್ಬದ ರೀತಿ ಕಾರ್ಯಕರ್ತರು ಸಂಭ್ರಮಿಸಿದರು.